ಯಲಹಂಕ ಮತ್ಸ್ಯಪ್ರಿಯರಿಗೊಂದು ಸಿಹಿ ಸುದ್ದಿ. ಅದೇ KFCಯ ಕ್ರಿಸ್ಪಿ ಚಿಕನ್ ತಿಂದು ಬೇಜಾರಾಗಿದ್ರೆ KFC ಸ್ಟೈಲಲ್ಲಿ ಕ್ರಿಸ್ಪಿಯಾಗಿರೋ ಸೀ ಫುಡ್ಸ್ನ ಟ್ರೈ ಮಾಡಬಹುದು. ಅಷ್ಟೇ ಅಲ್ಲದೆ ಇವ್ರ ಹತ್ರ ಸಿಗೋ ಗ್ರಿಲ್ಡ್ ಫಿಶ್, ಆಮೇಲೆ ಫಿಶ್ ಬರ್ಗರು, ಪ್ರಾನ್ಸ್ ಬರ್ಗರ್ ಎಲ್ಲ ಅಲ್ಟಿಮೇಟ್ ಆಗಿರುತ್ತೆ. ಯಾವ್ದಪ್ಪ ಈ ಜಾಗ ಅಂದ್ರೆ ಸೀ ಬೈಟ್ಸ್ ಅನ್ಬಿಟ್ಟು ಯಲಹಂಕ ಸೆಕ್ಟರ್ ಎಲಿ ಈ ಕೆಫೆ ಲೊಕೇಟ್ ಆಗಿದೆ. ಇನ್ನು ಈ ಕೆಫೆನ ಅದ್ದೂರಿಯಾಗಿ ಇನಾಗ್ರೇಟ್ ಮಾಡಿದ್ದು ನಮ್ಮ ದಿನೇಶ್ ಕಾರ್ತಿಕ್ ಅವರು. ನನಗೆ ಗೊತ್ತಿರಂಗೆ ಇದೊಂದೇ ಜಾಗದಲ್ಲಿ ಫಿಶ್ ಮತ್ತೆ ಪ್ರಾನ್ಸ್ ಬರ್ಗರ್ ಎಲ್ಲ ಸಿಗ್ತಿರೋದು. ನೀವೆಲ್ಲರೂ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ಕೆಫೆ ಓನರ್ಗೆ ಫಿಶ್ ಕಲ್ಚರ್ ಬಗ್ಗೆ ಇರೋ ನಾಲೆಜ್ ನೋಡಿ ನಾನಂತೂ ಸುಸ್ತಾಗೋಗ್ಬಿಟ್ಟೆ. ಅಷ್ಟು ಪರ್ಫೆಕ್ಟ್ ಆಗಿ ಅದ್ರ ಬಗ್ಗೆ ತಿಳ್ಕೊಂಡು ಈ ಕೆಫೆನ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಫುಡ್ ವಿಚಾರಕ್ಕೆ ಬಂದ್ರೆ ಒಂದಕ್ಕಿಂತ ಒಂದು ಬಹಳ ಅದ್ಭುತವಾಗಿರುತ್ತೆ. ಮೊದಲಿಗೆ ಗ್ರಿಲ್ಡ್ ಸೀರ್ ಫಿಶ್ ನ ಟ್ರೈ ಮಾಡಿದ್ವಿ. ಆ ಕೊಟ್ಟಿರೋ ಖಾರ ಚಟ್ನಿ ಜೊತೆ ತಿಂತಾ ಇದ್ರಂತೂ ಸಖತ್ತಾಗಿತ್ತು. ಕ್ರಂಚಿ ಫಿಶ್ ಚಾಪ್ಸ್ ಅಂತೂ ಹೆಸರು ತಕ್ಕಂಗೆ ಸಖತ್ ಕ್ರಂಚಿ ಆಗಿತ್ತು. ನೊಬಾಶಿ ಪ್ರಾನ್ಸ್ ನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಇನ್ನ ನಮ್ ಬಾಸ್ ಅಂತೂ ಇಲ್ಲಿನ ಫಿಶ್ ಬರ್ಗರ್ ಮತ್ತೆ ಪ್ರಾನ್ಸ್ ಬರ್ಗರ್ ನ ತಿಂದು ಫಿದಾ ಆಗ್ಬಿಟ್ರು. ಅಷ್ಟು ಸಖತ್ತಾಗಿತ್ತಂತೆ. ಅಲ್ಲಿ ಬಂದಿರತಕ್ಕಂತ ಒಬ್ರು ಕಸ್ಟಮರ್ ಟೊರ್ಪೆಡೋ ಪ್ರಾನ್ಸ್ ಅಂತೂ ಬಹಳ ಸಖತ್ತಾಗಿದೆ ಅಂತ ಹೇಳಿದ್ರು. ಇನ್ನ ಬಟರ್ ಗಾರ್ಲಿಕ್ ಪ್ರಾನ್ಸ್ ಅಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಮಿಸ್ ಮಾಡದೆ ಇಲ್ಲಿ ಟ್ರೈ ಮಾಡಿ. ಚಿಂತಾಮಣಿ ಲವರ್ಸ್ ಅಂತಾನೆ ಇಲ್ಲಿ ನನ್ನಾರಿ ಮಿಲ್ಕ್ ಶೇಕ್ ಇದೆ, ಇದನ್ನು ಕೂಡ ನಾನು ಸಜೆಸ್ಟ್ ಮಾಡ್ತೀನಿ. ಇನ್ನು ಈ ಕೆಫೆಲಿ ಇಲ್ಲಿನ ಅಕ್ವೇರಿಯಂ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಸಖತ್ ಡಿಫ್ರೆಂಟ್ ಥೀಮ್ ಆಗಿದೆ. ಮಾಕ್ಟೈಲ್ ವಿಚಾರಕ್ಕೆ ಬಂದ್ರೆ ಆರೆಂಜ್ ಮಾಕ್ಟೈಲ್ ಮತ್ತೆ ಬ್ಲೂ ಲಗೂನ್ ಮಾಕ್ಟೈಲ್ ನ ಸಜೆಸ್ಟ್ ಮಾಡ್ತೀನಿ. ಜಾಗ ನೆನಪಿದೆಯಲ್ಲ, ಯಲಹಂಕದಲ್ಲಿ ಇರ್ತಕ್ಕಂಥ ಸೀ ಬೈಟ್ಸ್, ಮಿಸ್ ಮಾಡದೆ ವಿಸಿಟ್ ಮಾಡಿ.